ಮಾತಾಡಿ ಆಗಿದೆ. ಮತ್ತೆ ಕೊಡ್ತೇನೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಈಗ ಅಲ್ಲಿ ನಿರ್ಣಯ ಪಾಸ್ ಆಗ್ಬೇಕು ಕೊಡ್ತೇನೆ ನಿಮ್ಗೆ ಉತ್ತರ ಕ್ಲಾರಿಫಿಕೇಶನ್ ಕೊಡ್ತೇನೆ. ಹೇಳು ನೀವು ಇರ್ಲಿಲ್ಲ ಹೇಗೆ ಮಾಡಿದ್ರೆ ಅಂತ ಕಾರ್ಪೊರೇಟ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಮಾತಾಡಿದಾಗ ನೀವು ಇರ್ಲಿಲ್ಲ. ಅಲ್ಲ ಸರ್ ಇಲ್ಲೇ ಉತ್ತರ ಕೊಡ್ಲಿಲ್ಲ. ಅವ್ರು ಕೊಡ್ತಾರೆ ಆಮೇಲೆ ಕೊಡ್ತೇನೆ. ಸಾಯಂಕಾಲ ಮಾತು ಹಾಕಿದ್ದೀರಿ ಸರ್. ಊಟ ಆದ್ಮೇಲೆ ಮಾತಾಡಿ ಸರ್. ಊಟ ಇಲ್ಲ, ಊಟ ಆದ್ಮೇಲೆ ಮಾತಾಡಲ್ಲ, ಈಗಲೇ ಮಾತಾಡೋದು ಸರ್. ಆಮೇಲೆ ಎಲ್ಲರೂ ಕೂಡ ಇಯರ್ಫೋನ್ ಹಾಕಿ ಈಗೆಲ್ಲ ಬೆಳಿಗ್ಗೆ ಮಾತಾಡಿದಾಗ ನೀವ್ ಇರ್ಲಿಲ್ರಿ ಮಾತಾಡಿದಾಗ. ಬೆಳಿಗ್ಗೆ ನೀವು ಯಾರು ಇದ್ದೀರಾ ನಾಯಕತ್ವ ಕೇಳಿ ಅಲ್ಲಿ. ಹಾಗಾದ್ರೆ ಯಾರನ್ನ ತೀರ್ಮಾನ ಮಾಡೋದು? ಜ್ಞಾನೇಂದ್ರ ಇದ್ರು ಮಾತಾಡ್ಲಿ ಅಧ್ಯಕ್ಷರೇ. ಇವರೊಂದು 5 ನಿಮಿಷ ಮಾತಾಡ್ಲಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನಿಮ್ಮ ಅನುಮತಿ ಮೇರೆ ಈ ಕೆಳಕಂಡ ನಿರ್ಣಯವನ್ನು ಮಂಡಿಸುತ್ತಿದ್ದೇನೆ. ಪ್ರತಿಪಕ್ಷ ನಾಯಕರೇ ನಿಮ್ಮ ಮಾತಾಡಿಕೊಂಡು ಪ್ಲೀಸ್ ಸಂದ ಕೊಡ್ತಾರೆ. ಅಲ್ಲಿ ನೋಡಿ ಯಾಕೆ ಮಾತಾಡ್ಬೇಡಿ. ಪ್ರತಿಪಕ್ಷ ನಾಯಕರೇ ಕೇಳ್ರಿ, ಕುಳಿಸ್ರಿ. ಮುಖ್ಯಮಂತ್ರಿಗಳು ಮಾತಾಡುವಂತಾಗ ಸಚ್ ಬೀಂಗ್ ದಿ ಕೇಸ್ ನಾವು ಇನ್ಯಾವತ್ತೂ ಒಪ್ಪಲ್ಲ. ನೀವು ಕರೆದು ಒಪ್ಪಲ್ಲ. ನಾವು ನೀವು ಈ ರೀತಿ ಮಾತಾಡಕ್ ನಾವು ಬಿಡಲ್ಲ. ಬೇಕೇ ಬೇಕು. ನಿಮ್ಮ ಲೀಡರ್ಗಳು ಮಾತಾಡಿದ್ರು ನೀವೊಂದು ಮಾತಾಡ್ತಾ ಹೇಳಿದ್ರೆ ರಾಜೀನಾಮೆ ಡಾಕ್ಯುಮೆಂಟ್ ಕೊಡ್ಲಿ ಅವರು. ನಿಮ್ಮನ್ನ ಅಲ್ಲಿ ಮಾತಾಡಿದ್ರು ಚರ್ಚೆ ಮಾಡಿದಂತ ಸರಿಯಾ? ಈ ಬಿಜೆಪಿ ಶಿಕ್ಷಕರಿಗೆ ಮಾತಾಡೋದು ಬಿಡಪ್ಪ ಸಾಕು. ಮಾನ್ಯ ಅಧ್ಯಕ್ಷರೇ, ಕುಳಿರ್ಸಾಗಿದ್ರೆ ಯಾರು ನಿಮ್ ಮಾತು ಕೇಳಲ್ಲ ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ ಅಲ್ಲ, ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ಹೌದು, ರಾತ್ರಿ ನೀವೇ ಹೇಳಿದ್ದೀರಲ್ರಿ 12 ಗಂಟೆವರೆಗೆ ನಡೆಸಿ ಅಂತ ನೀವೇ ಹೇಳಿದ್ರಿ. ನಡೆಸಿ ಉತ್ತರ ಎಷ್ಟೊತ್ತಿಗೆ ಕೊಡ್ತೀರ ಹೇಳಿ? ಉತ್ತರ 8 ಗಂಟೆಗೆ ಇವತ್ತೇ ಕೊಡ್ತಾರೆ. ಉತ್ತರ ಇವತ್ತಂದ್ರೆ ಯಾವಾಗ? ಇವತ್ತಂದ್ರೆ ಯಾವಾಗ? ಸಂಜೆ ಶ್ರವಣ 5 ಗಂಟೆಗೆ 7 ಗಂಟೆಗೆ ಇವತ್ತೇ ಕೊಡ್ತಾರ್ರಿ. ಚರ್ಚೆ ಪ್ರಾರಂಭ ಮಾಡಿ, ಇದನ್ನ ಮಾಡಿ ಸರ್, ಚರ್ಚೆ ಮಾಡಿ. ಈಗ ಯಾವಾಗಲೂ ಕೊಡ್ತಾನೆ ಏನ್ ಗೊತ್ತಾ, ಏನ್ ಮಾತಾಡ್ತೀವಿ ಹಂಗ್ ನಡ್ಕೋಬೇಕು. ಏನಂತ ಹೇಳಿದ್ರು ನೀವು? ಇವತ್ತೇ ಕೊಡ್ತೀವಿ ಅಂತ ಹೇಳಿದ್ದು ಇವರು. ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿದ್ದು. ಸಾಯಂಕಾಲ ಉತ್ತರ ಕೊಡ್ತೀವಿ ಅಂತ ಹೇಳೋದು. ಮಂತ್ರಿಗಳೇ ಮಂತ್ರಿ ರೆಡಿ ಇದ್ದಾರೆ. ಸಾಯಂಕಾಲ ಕೊಡ್ತಾರೆ. ಯಾವಾಗ? ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. 5 ಗಂಟೆಗೆ ಕೊಡಿಸ್ತಾರೆ. ಅವ್ರು ರೆಡಿ ಇದ್ದಾರೆ. ಆಯ್ತು, ಸಾಯಂಕಾಲ ತೀರ್ಮಾನ ನಾವು ಮೀಟಿಂಗ್ ಚರ್ಚೆ ಆದ ಇವತ್ತು ಸಂಜೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಿಲ್ಲಪ್ಪ ಎಷ್ಟು ಒಂದ್ ಸೆಕೆಂಡ್. ಅದಕ್ಕಾಗಿ ಇವತ್ತು ಸಂಜೆ 8 ಗಂಟೆಗೆ ತಾವು ಉತ್ತರ ಕೊಡ್ಬೇಕು. ಮತ್ತೆಂತ ಆಯ್ತು, 6 ಗಂಟೆಗೆ ಉತ್ತರ ಕೊಡ್ಲಿ. ಇಲ್ಲ, 6 ಗಂಟೆಗೆ ಕೊಡಿ. 6 ಗಂಟೆಗೆ ಕೊಡಿಯಪ್ಪ. ನೀವೇ ಹೇಳಿದ್ದು ರಾತ್ರಿ 12 ಗಂಟೆವರೆಗೂ ನಡೆಸಿ ಅಂತ ಹೇಳಿದ್ದು. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಕೊಡ್ತಾರೆ. ಸಂಜೆ 6 ಗಂಟೆಗೆ ಉತ್ತರ ಕೊಡಿ. 6 o'clock ಕರೆಕ್ಟ್. 6 ಗಂಟೆಗೆ ರಾಜೀನಾಮೆ ತಗೊಂಡು ಸ್ಟಾರ್ಟ್ ಮಾಡಿ ಸರ್. 6 ಗಂಟೆಗೆ ಅಲ್ಲಲ್ಲ ಉತ್ತರ ಕೊಡ್ಲಿ. ಈಗ ನೀವು ಅಲಿಗೇಷನ್ ಮಾಡಿದ ತಕ್ಷಣ ಯಾರಾದ್ರೂ ರಾಜೀನಾಮೆ ಕೊಟ್ಟಾರ? ಅಲಿಗೇಷನ್ ಮಾಡಿದ ತಕ್ಷಣ ಸುಳ್ಳು ಅಲಿಗೇಷನ್ ಮಾಡಿದ್ರು ಕೊಟ್ಬಿಡಬೇಕು ರಾಜೀನಾಮೆ.
ಮುಖ್ಯಮಂತ್ರಿಗೆ ಅವ್ರ ಮೇಲೆ ಯಾವುದೇ ಇಲ್ಲ. ಕೂತ್ಕೊಳ್ಳಿ ಪ್ಲೀಸ್ 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 ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್. ಮುಂದುವರಿಸಿ ದಿನೇಶ್ ಮುಂದುವರಿಸಿ ಮಾಡ್ತಾರೆ. ನೀವು ಹೇಳ್ದಕ್ಕೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಯಾರು ಸರ್ಕಾರನೇ ನಡೆಸಕ್ಕಾಗಲ್ಲ. ಆಯ್ತು, ಈ ಸದನವು ಭಾರತದ ಪ್ರಜಾಸತ್ತೆಯ ಭದ್ರ ಬುನಾದಿಯಾದ ಪಂಚಾಯತ್ ರಾಜ್ ವ್ಯವಸ್ಥೆ ರಾಜೀನಾಮೆ ಮತ್ತು ಅಧಿಕಾರ ವಿಕೇಂದ್ರೀಕರಣದ ತತ್ವಗಳಿಗೆ ನನ್ನ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಗ್ರಾಮೀಣ ಬಡವರ ಪಾಲಿನ ಸಂಜೀವಿನಿಯಾಗಿದ್ದ ಮತ್ತು ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆಯನ್ನು ಮನ್ರೇಗಾ ರದ್ದುಗೊಳಿಸಿರುವುದನ್ನು ಈ ಸದನವು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ. ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಜಾರಿಗೆ ತಂದಿರುವ ಹೊಸ ರಾಮ್ ಜಿ ಕಾಯ್ದೆಯ ಒಕ್ಕೂಟ ವ್ಯವಸ್ಥೆಯ ಮೂಲ ಆಶಯಗಳಿಗೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಬಗ್ಗೆಗೆ ಮಾರಕವಾಗಿದೆ. ಗ್ರಾಮೀಣ ಬಡ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ನೀಡುವ ಸಲುವಾಗಿ 2005ರಲ್ಲಿ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯು ನಿರುದ್ಯೋಗ ನಿರ್ಮೂಲನೆ, ವಲಸೆ ತಡೆ, ಲಿಂಗ ತಾರತಮ್ಯವಿಲ್ಲದೆ ವೇತನ ನೀಡುವಿಕೆ, ಪಂಚಾಯತ್ ವಿಕೇಂದ್ರೀಕರಣದ ಬಲವರ್ಧನೆ ಹಾಗೂ ಗ್ರಾಮೀಣ ಜನರ ವೈಯಕ್ತಿಕ ಹಾಗೂ ಸಮುದಾಯ ಆಸ್ತಿಗಳ ಸೃಜನೆಯಿಂದ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಹೊಸ ಕಾಯ್ದೆಯು ಸಂವಿಧಾನದ 21ನೇ ಅನುಚ್ಛೇದದಲ್ಲಿ ಸಿಗುವ ಜೀವಿಸುವ ಹಕ್ಕನ್ನು ಮತ್ತು ಜೀವನೋಪಾಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಹಾಗೂ ಸಂವಿಧಾನದ 73 ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾದ ಅಧಿಕಾರವನ್ನು ಮತ್ತು ಸ್ವಾಯತ್ತತೆಯನ್ನು ಕಳೆದುಕೊಳ್ಳುವ ಮೂಲಕ ಸಂವಿಧಾನದ 73ನೇ ತಿದ್ದುಪಡಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜೀನಾಮೆ ಕೊಡ್ಲಿ. ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ಮಾನ್ಯ ಅಧ್ಯಕ್ಷರೇ ಈ ತರ ನಾನು ನೀವು ಕರಿಬಾರ್ದು ಇನ್ನು ಯಾವತ್ತು ನಮಗೆ ಓಕೆ ಮಾಡಿದ್ದೀ ಅಧ್ಯಕ್ಷ ಮುಖ್ಯಮಂತ್ರಿಗಳ ಉತ್ತರ ಮಾನ ಮರ್ಯಾದೆ ಏನು ಇಲ್ಲ. ಮಾತಾಡ್ತಾ ಇದ್ದಾರೆ ನೀವು ಇಷ್ಟ ಬಂದಾಗೆ ಏನು ದೊಡ್ಡ ಆಯ್ತು ಮಾನ್ಯ ಆಶಯಕ್ಕೆ ವಿರುದ್ಧವಾಗಿರುವುದಲ್ಲದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯ ಗ್ರಾಮ ಸ್ವರಾಜ್ಯದ ಉದ್ದೇಶದ ಸಹ ವಿಫಲಗೊಳ್ಳುತ್ತದೆ. ಮನ್ರೇಗಾ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವೇ ಮಾನವ ದಿನಗಳ ಕೂಲಿ ಹಣವನ್ನು ರಾಜ್ಯಗಳ ಜೊತೆ ಸಮಾಲೋಚಿಸದೆ ಕೇಂದ್ರವು ಏಕಾಏಕಿ ರಾಜ್ಯ ಸರ್ಕಾರಗಳು ಅನುದಾನವನ್ನು ಭರಿಸಬೇಕೆಂಬ ಫೈನಲ್ ನಿಯಮವನ್ನು ಹೇರಿದೆ. 125 ಮಾನವ ದಿನಗಳ ಕೆಲಸ ಒದಗಿಸುವುದಾಗಿ ಹೊಸ ಕಾಯ್ದೆಯಲ್ಲಿ ಹೇಳಲಾಗಿದ್ದರೂ ವಾಸ್ತವವಾಗಿ 50 ಮಾನವ ದಿನಗಳ ವೆಚ್ಚವನ್ನು ರಾಜ್ಯ ಸರ್ಕಾರವು ಭರಿಸಬೇಕಾಗುತ್ತದೆ. ಇದು ಒಕ್ಕೂಟ ವ್ಯವಸ್ಥೆಯ ರಚನೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಹಾಗೂ ಸಂವಿಧಾನದ ಅನುಚ್ಛೇದ 258 ಮತ್ತು ಅನುಚ್ಛೇದ 280ಗಳನ್ನು ಸ್ಪಷ್ಟ ಉಲ್ಲಂಘನೆ ಮಾಡಿದೆ. ಕರ್ನಾಟಕವು ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ 2ನೇ ಸ್ಥಾನದಲ್ಲಿದೆ. ನಮ್ಮ ಗ್ರಾಮ ಪಂಚಾಯಿತಿಗಳು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ ಮೂಲಕ ಕರ್ನಾಟಕವು ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ. ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿರುವುದರಲ್ಲಿ ಕೂಡ ರಾಜ್ಯವು ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕಕ್ಕೆ 14ನೇ ಹಣಕಾಸು ಆಯೋಗದಲ್ಲಿ ಶೇಕಡ 4.71% ತೆರಿಗೆ ಹಂಚಿಕೆಯನ್ನು ಶಿಫಾರಸು ಮಾಡಲಾಗಿತ್ತು. 15ನೇ ಹಣಕಾಸು ಆಯೋಗದಲ್ಲಿ
3.64ಕ್ಕೆ ಇಳಿಕೆಯಾಗಿತ್ತು. ಈಗ 16ನೇ ಹಣಕಾಸು ಆಯೋಗದ ಶಿಫಾರಸಿನಲ್ಲಿ 4.133% ಹಂಚಿಕೆ ಮಾಡಿದ್ದರೂ ಅದು 14ನೇ ಹಣಕಾಸು ಆಯೋಗದ ಶಿಫಾರಸಿಗಿಂತ 14.1% ಕಡಿಮೆಯಾಗಿದೆ. ಇಂತಹ ಸಂದಿಗ್ಧ ಸಮಯದಲ್ಲಿ ಹೊಸ ಕಾಯ್ದೆಯ ಮೂಲಕ ಯೋಜನೆಯ ಅನುಷ್ಠಾನದಲ್ಲಿ 40% ಹೊರೆಯನ್ನು ರಾಜ್ಯದ ಮೇಲೆ ಹೊರಿಸುತ್ತಿರುವುದು ರಾಜ್ಯದ ಆರ್ಥಿಕ ಬದ್ಧತೆಯನ್ನು ಮತ್ತು ಅಭಿವೃದ್ಧಿಯನ್ನು ಆದಾಯಕ್ಕೆ ದೂಡುವ ಹುನ್ನಾರವಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಉದ್ಯೋಗವು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಹಾಗೂ ಬೇಡಿಕೆ ಆಧಾರವಾಗಿತ್ತು. ಆದರೆ ಹೊಸ ಕಾಯ್ದೆಯಲ್ಲಿ ಇದನ್ನು ಕೇಂದ್ರ ಸರ್ಕಾರ ರೂಪಿಸುವ ಮಾನದಂಡಗಳ ಹಂಗಿಗೆ ಒಳಪಡಿಸಿ ಜನರ ಹಕ್ಕನ್ನು ಕಳೆದುಕೊಳ್ಳಲಾಗಿದೆ. ದೆಹಲಿಯ ದಂತಗೋಪುರದಲ್ಲಿ ಕುಳಿತು ಯೋಜನೆಗಳನ್ನು ರೂಪಿಸುವ ಮೂಲಕ ಗ್ರಾಮ ಸಭೆಗಳ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ. ಗ್ರಾಮ ಪಂಚಾಯಿತಿಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಕಾಮಗಾರಿಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ. ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ ಪಂಚಾಯಿತಿಗಳಲ್ಲಿ ಮಾತ್ರ ಯೋಜನೆ ಜಾರಿಯಾಗುತ್ತಿದ್ದು, ಉಳಿದ ಕಡೆಗಳಲ್ಲಿ ಉದ್ಯೋಗದ ಹಕ್ಕನ್ನು ನಿರಾಕರಿಸಲಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಯ್ದೆಯಡಿ ನಮ್ಮ ಹೊಲ ನಮ್ಮ ದಾರಿ, ದನದ ಕೊಟ್ಟಿಗೆ, ಕುರಿ ದೊಡ್ಡಿ, ಕಣ, ಶಾಲಾ ಕಾಂಪೌಂಡು, ಶೌಚಾಲಯ, ಬದು, ಒಳಗಟ್ಟಿ, ಪಂಚಾಯಿತಿ ಕಟ್ಟಡ, ರಾಜೀವ್ ಗಾಂಧಿ ಸೇವಾ ಕೇಂದ್ರ, ತೋಟಗಾರಿಕೆ ಬೆಳೆಗಳು, ಆಟದ ಮೈದಾನದಂತಹ ಸ್ಥಳೀಯವಾಗಿ ಅಗತ್ಯವಿರುವ ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸಲಾಗುತ್ತಿತ್ತು. ಹೊಸ ಕಾಯ್ದೆಯನ್ನು ಪಿಎಂ ಗತಿಶಕ್ತಿ ಯೋಜನೆಗೆ ಜೋಡಿಸಿರುವುದರಿಂದ ದೊಡ್ಡ ರಸ್ತೆಗಳು ಮತ್ತು ಹೈವೇಗಳು ನಿರ್ಮಾಣಕ್ಕೆ ಬಳಕೆಯಾಗುತ್ತಿದ್ದು, ಇದು ಪರೋಕ್ಷವಾಗಿ ಗುತ್ತಿಗೆದಾರರು ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಯೋಜನೆಯಾಗಿ ಮಾರ್ಪಟ್ಟಿದೆ. ಇದು ಬಡವರ ಕೈಯಿಂದ ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವ ಯೋಜನೆಯಾಗಿದೆ. ಈ ಹೊಸ ಕಾಯ್ದೆಯು ವರ್ಷಕ್ಕೆ 12 ತಿಂಗಳ ಬದಲು ಕೇವಲ 10 ತಿಂಗಳು ಮಾತ್ರ ಕೆಲಸಕ್ಕೆ ಅವಕಾಶ ನೀಡುತ್ತದೆ. ವಿಬಿ ಗ್ರಾಮ್ ಜಿ ಕಾಯ್ದೆಯಡಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಸೇರ್ಪಡೆಗೊಳ್ಳುವ ಖಚಿತತೆ ಎಲ್ಲ ಹಾಗೂ ಕಾರ್ಮಿಕರಿಗೆ ನೀಡಲಾಗುವ ಕೂಲಿ ದರದ ಬಗ್ಗೆ ಯಾವುದೇ ಖಚಿತತೆ ಖಾತ್ರಿ ಇಲ್ಲ. ಈ ಅನಿಶ್ಚಿತೆಯು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು, ವಿಶೇಷವಾಗಿ ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾರ್ಮಿಕರು, ಆದಿವಾಸಿಗಳು, ರೈತಾಪಿ ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನು ಆಧುನಿಕ ಗುಲಾಮಗಿರಿಗೆ ತಳ್ಳುವ ಪ್ರಯತ್ನವಾಗಿದೆ. ಆದುದರಿಂದ ಈ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ. ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ನಾವಿಲ್ಲ, ಈ ಸದನ ಅಲ್ಲ, ಗ್ರಾಮೀಣ ಅಲ್ಲ, ನೀವು ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಈ ಸದನ ಅಲ್ಲ, ಈ ಸದನ ಅಲ್ಲ, ಈ ಸದನ ಮತ್ತೆ ಚರ್ಚೆ ಮಾಡಿ. ನೀವು ವಿರೋಧ ಮಾಡ್ರಿ, ಸದನ ಈಗ ಅಲ್ಲ, ಈ ಸದನ ಆಯ್ತು, ಚರ್ಚೆ ಮಾಡಿ ಮಾಡಿ. ಸದನ ಅಲ್ಲ, ಆಯ್ತು, ಚರ್ಚೆ ಮಾಡುವಾಗ ಹೇಳಿ, ಚರ್ಚೆ ಮಾಡುವಾಗ ಹೇಳಿ. ಸರ್ಕಾರ ನಿರ್ಣಯವನ್ನು ಮಂಡಿಸ್ತದೆ, ಇಲ್ಲ, ನೀವು ಚರ್ಚೆ ಮಾಡುವಾಗ ಮಾಡಿ. ಕಾಂಗ್ರೆಸ್ ಅವರು ಏನ್ ಗೊತ್ತಿಲ್ಲ, ಮುಂದುವರಿಸಿ. ಆದುದರಿಂದ ನೋಡಿ, ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಎಲ್ಲ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ. ಸರ್ಕಾರ ತೀವ್ರವಾಗಿ ವಿರೋಧಿಸುತ್ತದೆ. ಈ ಮೇಲ್ಕಡೆ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರೋಧವಾಗಿರುವ ಮತ್ತು ರಾಜ್ಯದ
ಬೊಕ್ಕಸಕ್ಕೆ ತೀವ್ರ ಹೊರೆ ಉಂಟು ಮಾಡುವ ಮತ್ತು ವಿಕೇಂದ್ರೀಕರಣ ತತ್ವಕ್ಕೆ ವಿರುದ್ಧವಾಗಿರುವ ಗ್ರಾಮ ಪಂಚಾಯತ್ಗಳ ಅಧಿಕಾರ ಮತ್ತು ಹಕ್ಕುಗಳನ್ನು ಕಸಿದುಕೊಂಡಿರುವ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ರದ್ದುಗೊಳಿಸಬೇಕು. ನಾವಿಲ್ಲ. ಹಾಗೂ ಗ್ರಾಮೀಣ ಆಸ್ತಿ ಸೃಜನೆಗೆ ಮತ್ತು ಬಡವರ ಸ್ವಾವಲಂಬನೆಗೆ ಕಾರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಈ ಹಿಂದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಮರುಸ್ಥಾಪಿಸಬೇಕು. ಸರ್ಕಾರ ಸ್ವಲ್ಪ ಕೇಳಿ ಎಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ. ಈಗ ನಿನ್ನೆ ಸರ್ಕಾರ ನಿನ್ನೆ ಮಂಡಿಸಿದೆ, ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸರ್ಕಾರ ನಿನ್ನೆ ಮಂಡಿಸಿದೆ, ಅದು ನೀವು ಚರ್ಚೆ ಮಾಡುವಾಗ ನೀವು ಹೇಳಿ. ಚರ್ಚೆ ಮಾಡುವಾಗ ಹೇಳಿ ಅವರು ಇಲ್ಲ ಹೇಳಬೇಕು, ಅದನ್ನೆಲ್ಲ ಹೇಳಿ ಅವರು, ಅವ್ರಿಗೆ ಅವಕಾಶ ಇದೆ. ಹೇಳಪ್ಪ. ನಾನು ಈ ಸದನ ಇಲ್ಲ ವಿರೋಧಿಸುತ್ತದೆ, ಈ ಸದನ ಅಂಗೀಕರಿಸುತ್ತದೆ ಅಂತ ಹೇಳ್ತಾರೆ. ಅದು ಅವರು ವಿರೋಧ ಮಾಡಲಿ. ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ. ಆಯ್ತು, ಚರ್ಚೆ ಮಾಡೋ ಮಾತಾಡಿದ್ರೆ ರಿಪೋರ್ಟ್ ಇದೆ, ಲೂಟಿ ಹೊಡೆದಿದೆ ಅಂತ ಹೇಳಿ. ಸರ್ಕಾರ ಅಧ್ಯಕ್ಷರೇ, ಲೂಟಿ ಹೊಡೆದಿದ್ದು ಮಾನ್ಯ ಲೂಟಿ ಮಾಡಿದ ಅಧ್ಯಕ್ಷರೇ, ರಿಪೋರ್ಟ್ ನಿಮ್ಮದೇ ಸರ್ಕಾರದ ಮತ್ತೆ ರಿಪೋರ್ಟ್. ಚರ್ಚೆ ಮಾಡಿ ಮಾರೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ. ಲೂಟಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಲೂಟಿ ಹೊಡೆದಿದ್ದ ರಿಪೋರ್ಟ್ ಇದೆ, ಸರ್ಕಾರ ಕಾಯ್ದೆ ಇದೆಯಲ್ಲ, ಸದನ ಅಲ್ಲ, ಕಾಂಗ್ರೆಸ್ ಇದನ್ನ ಬುಡಮೇಲು ಮಾಡಿ ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲು ಮಾಡಿ ಬುಡಮೇಲಲ್ಲ, ಅದನ್ನು ಇವ್ರು ಲೂಟಿ ರದ್ದತಿ ಮಾಡಿ ಮಾಡಿರೋದು. ಅಪೀಲ್ ಮಾಡಿ ಲೂಟಿ ಮಾಡಿದ್ದಾರೆ. ಅಪೀಲ್ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಲೂಟಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಲೂಟಿ ಮಾಡಿದೆ. ಅಬಕಾರಿಯಲ್ಲಿ ಅದಕ್ಕೋಸ್ಕರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಲೂಟಿ ಸರ್ಕಾರ ಈಗ ಮತ್ತೆ ಮರುಸ್ಥಾಪಿಸಬೇಕು. ಕೋಟಿ ಇಬಿ ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರಾಮ್ ಕಿ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ವಿರೋಧ ಲೂಟಿ ಸರ್ಕಾರ ಕೇಂದ್ರ ಇದು ನಿರ್ಣಯದ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಲೂಟಿ ಸರ್ಕಾರ ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ನಲ್ಲಿ ರಿಪೋರ್ಟ್ ಅಲ್ಲಿ ಲೂಟಿ ಮಾಡಿದೆ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ ಲೂಟಿ ಸರ್ಕಾರಕ್ಕೆ ಇಷ್ಟು ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ಮಾತಾಡೋಕೆ. ನೇಮಕ ಮಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿಲ್ಲ, ಇದು ಕೆಲಸದ ಹಂಚಿಕೆ ವೇತನ ಪಾವತಿ ಸದನದ ಮಾಡಿಲ್ಲ, ನಿರ್ಣಯ ಅಲ್ಲ. ಅದು ನೀವು ಚರ್ಚೆ ಮರಣ ಮಾಡಿ ಹೊಂದಿದ ಅವ್ರು ವ್ಯಕ್ತಿಗಳಿಗೆ ಹೇಳಿದ್ದಾರೆ ಸದನದ ನಿರ್ಣಯ. ಜಾಬ್ ಕಾರ್ಡ್ನಲ್ಲಿ ಶಾಲಾ ಮತ್ತು ಮಕ್ಕಳ ಹೆಸರನ್ನ ಹಾಕಿದ್ದಾರೆ. ಚರ್ಚೆ ಹಾಕಿದ್ದು ಅನುಮತಿ ಇಲ್ಲದೆ ಚರ್ಚೆ ಖಾಸಗಿಗಳ ಆಯ್ಕೆ ಮಾಡಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾತಾಡಿ. ಅಸ್ತಿತ್ವದಲ್ಲಿದೆ ನೀವು ಇಷ್ಟೆಲ್ಲ ಹೆಸರು ಕೊಟ್ಟಿದ್ದೀರಿ, ಮಾತಾಡುವವರಿಗೆ ಎಲ್ಲರಿಗೆ ಅವಕಾಶ ಕೊಡುವ ಬೆಲ್ಲ ಕೆಲಸಕ್ಕೆ ನೀವು ಮಾತಾಡಿ. ಈಗ ಸಿಎಂ ಕಾರ್ಯವಿಧಾನ ಅನುಸರಿಸದೆ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಬೆಲ್ಲ ನೀವು ಮತ್ತೆ ಬಳಕೆ ಮಾತಾಡಿ. ಮಾಡಿದ್ದಾರೆ. ಕಾಮಗಾರಿಗಳ ಮತ್ತೆ ಮಾತಾಡೋದು ಮಾತಾಡಿ. ಬಳಕೆ ಮಾಡಿದ್ದಾರೆ. ಮತ್ತೆ ಮಾತಾಡೋದು ಮಾತಾಡಿ. ರಿಪೋರ್ಟ್ ಓಕೆ, ನಾವ್ ಹೇಳಿದ್ದಲ್ಲ. ನೀವು ಮತ್ತೆ ಮಾತಾಡೋದು ಮಾತಾಡಿ. ನಿಮ್ಮದೇ ಸರ್ಕಾರದ ಸಿಎಜಿ ನೀವು ಮತ್ತೆ ರಿಪೋರ್ಟ್ ಮಾತಾಡುದಿಲ್ಲ, ಮತ್ತೆ ಮಾತಾಡಲ್ಲ. ನೀವು ಮತ್ತೆ ಮಾತಾಡೋದು ಮಾತಾಡಿ. ದಾಖಲೆಗಳ ಎಂಬಿ ಪುಸ್ತಕ ನೋಂದಣಿಗಳಲ್ಲಿ ಲೋಪದೋಷಗಳು ಮನ್ರೇಗಾ ಕಾಯ್ದೆ. ಸ್ಯಾಂಪಲ್ ಮಾತ್ರ. ಇದು ನಿಮ್ಮದೇ ಸಿಎಜಿ ರಿಪೋರ್ಟ್ ಮನ್ರೇಗಾ ಕೊಟ್ಟದ್ದು, ಕಾಯ್ದೆ ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು ಸಿಎಜಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಕಾಯ್ದೆ ಇದು. ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು. ಇದು 2005ರಲ್ಲಿ
ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಇದು ಆಗಿರುವಾಗ ರಾಜ್ಯದ ಹಿತಕ್ಕಿಂತ ಈ ಹೈಕಮಾಂಡ್ ಕಾಯ್ದೆ ಹಿತ ಇದರಲ್ಲಿದೆ. ಅಂಗೀಕಾರ ಆಯಿತು. ಹೈಕಮಾಂಡ್ ಹಿತ ಇದರಲ್ಲಿ ಅಡಗಿದೆ. ಒಂದೇ ಕಾಯ್ದೆ ಆಗಲಿಲ್ಲ. ಅನೇಕ ಸಮಸ್ಯೆಗಳಿಗೆ, ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅನೇಕ ಕಾಯ್ದೆಗಳು ರಚನೆಯಾದವು. ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. ರೈತರು ಆ ಕಾಯ್ದೆಗಳ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಕಾಯ್ದೆ ಆಯಿತು, ಅದಕ್ಕೆ ಇವ್ರದೆಲ್ಲ ಬೆಂಬಲ ಇದೆ. ಕಾಯ್ದೆ ಇವರೇ ಆಯಿತು, ಕುತ್ಕೊಂಡು ಲೂಟಿ ಮಾಡಿಸ್ತಾ ರೈತ ಇದ್ದಾರೆ. ಫುಡ್ ಕಾಯ್ದೆ ಇವತ್ತು ಆಯಿತು, ಬದಲಾವಣೆ ಆಗ್ಬೇಕಂತಂದ್ರೆ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ರೈತ ಇನ್ಫಾರ್ಮೇಶನ್ ಕಾಯ್ದೆ ಆಯಿತು, ರೈಟ್ ಟು ಎಜುಕೇಶನ್ ಕಾಯ್ದೆ ಆಯಿತು, ಫಾರೆಸ್ಟ್ ಡ್ವೆಲ್ಲರ್ಸ್ ರೈಟ್ ಟು ಆಕ್ಟ್ ರೈಟ್ ಟು ಎಜುಕೇಶನ್ ಅಲ್ಲಾಡಿಸಿದವರು ಇವರೇ. ಕಾಯ್ದೆ ಇವರು ಆಯಿತು. ಮುಖ್ಯಮಂತ್ರಿಗಳಿದ್ದಾಗ ರೈಟ್ ಟು ಎಜುಕೇಶನ್ ನಾಲ್ಕೈದು ಆಕ್ಟ್ಗಳು ರೈಟ್ ಟು ಎಜುಕೇಶನ್ ನೀರು ಕೊಟ್ಟವರು ನೀವು. ಅದರಲ್ಲಿ ಇದು ಒಂದು, ಮನ್ರೇಗಾ ಕೂಡ ಒಂದು. ಮನ್ರೇಗಾಕ್ಕೆ ಅದರಲ್ಲಿ ಮನ್ರೇಗಾ ಲೂಟಿ ಮಾಡ್ತಾ ಇರೋದು ನೀವು. ಮನ್ರೇಗಾ ಮೂಲಕ ಅಧ್ಯಕ್ಷ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇದ್ದಂತ ಆಯ್ತು, ಅವ್ರು ಮಾಡ್ಲಿ. ಕಾಂಗ್ರೆಸ್ ಅಂತ ಮಾಡ್ಲಿ, ಕಾಂಗ್ರೆಸ್ ಅಂತ ಮಾಡ್ಲಿ, ನಮ್ದಲ್ಲ ಇದು. ಸದನದ ಸಂಸದ ಮಾಡ್ಲಿ, ನಮ್ನೆಲ್ಲರೂ ಇನ್ಕ್ಲೂಡ್ ಮಾಡ್ಬೇಡ್ರಿ. ಯಾವಾಗ್ಲಾದ್ರು ಕಾಂಗ್ರೆಸ್ ಅಂತ ಮಾಡ್ಲಿ. ರೆಸಲ್ಯೂಷನ್ ಮಾಡುವಾಗ ಕಾಂಗ್ರೆಸ್ ಜೆಡಿಎಸ್ ರೆಸಲ್ಯೂಷನ್ ಅಂತ ಮಾಡ್ತಾರ? ಬೈಯಕ್ಕೆ ಕೇಂದ್ರ ಸರ್ಕಾರ ಗೊತ್ತಿರ್ಬೇಕಲ್ಲ ನಿಮ್ಗೆ, ನೀವು ಸೀರಿಯಸ್ ಆಗಿದ್ದೀರಿ. ಹೇಗೆ ಜಗಳಗಂಟಿ ನೋಡಿ ಸರ್ಕಾರ, ಗೌರ್ಮೆಂಟ್ ಮತ್ತೆ ಜಗಳಗಂಟಿ ಮಾಡಕ್ಕೆ ಸರ್ಕಾರ ಹೊಟ್ಟಿದೆ. ಜಗಳಗಂಟಿ ಸರ್ಕಾರ ಮತ್ತೆ ನೀವು ಮಾತಾಡಿ, ದುಡ್ಡು ತರಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ, ಕೇಂದ್ರದಿಂದ ಹಣ ತರ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡಿ. ಅಲ್ಲ, ಸೆಕ್ಯೂರಿಟಿಗೆ ಹೋಗಕ್ಕೆ ಯೋಗ್ಯತೆ ಈಗ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಇದ್ರ ಬಿಟ್ಟು GST ಈ ಕಾಯ್ದೆ ಇದೆಯಲ್ಲ, ಈ ಆ ಯೋಗ್ಯತೆ ಕಾಯ್ದೆ ಇದ್ರೆ ಇವತ್ತು ಗ್ರಾಮೀಣ ಇವತ್ತು ಪ್ರದೇಶದಲ್ಲಿರ್ತಕ್ಕಂಥ ಈ ನಿರ್ಣಯ ತಂದ್ರೆ ಏನ್ ಮಹಿಳೆಯರಿಗೆ, ಮಾಡ್ತಾರೆ? ಏನು? ದಲಿತರಿಗೆ, ಕಸಬುಟ್ಟಿಗೆ ಹಿಂದುಳಿದವರಿಗೆ, ನಿರ್ಣಯ ಕಸಬುಟ್ಟಿಗೆ ಆದಿವಾಸಿಗಳಿಗೆ, ಎಲ್ಲ ಹೆಸರಿನಲ್ಲಿ ಲೂಟಿ ಸಣ್ಣ ಮಾಡ್ತಾ ಇದ್ದೀರಾ. ರೈತರಿಗೆ, ಗ್ರಾಮೀಣ ಪ್ರದೇಶದ ಮಹಿಳೆಯರ ಹೆಸರಲ್ಲಿ ಆದಿವಾಸಿಗಳ ಕೆಲಸವನ್ನ ಹೆಸರಲ್ಲಿ ಲೂಟಿ ಕೊಡ್ತಾ ಮಾಡ್ತಾ ಇದ್ದಂತ ಇದ್ದೀರಾ. ಒಂದು ಕಾಯ್ದೆ. ಆ ಲೂಟಿಯನ್ನು ನಿಲ್ಲಿಸಕ್ಕೆ ಬದಲಾವಣೆ ಈ ಕಾಯ್ದೆ ಮಾಡಿದ್ರೆ ಯಾಕಪ್ಪ ವಿರೋಧ ಮಾಡ್ತಾ ಇದ್ದೀರಾ. ಯಾಕೆ ನಿಮ್ದು ಇರ್ಬೇಕು ಲೂಟಿ ಅಂತಂದ್ರೆ, ನಿಲ್ಸದಂತೆ ವಿರೋಧ ಮಾಡ್ತಾ ಇದ್ದೀರಾ. ಇದು ಸಂವಿಧಾನದ ಹಕ್ಕನ್ನ, ಗಾಂಧಿ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದೀರಾ. ಸಂವಿಧಾನದ ಹಕ್ಕನ್ನ ಕೊಡ್ತಾ ಇದೆ. ಸಂವಿಧಾನದ ಹಕ್ಕನ್ನ ಈ ಯಾರೇ ಒಬ್ಬ ವ್ಯಕ್ತಿ, ಹಳ್ಳಿಗಾಡಿನ ವ್ಯಕ್ತಿ, ಅವರ ಸ್ಥಳದಲ್ಲಿ, ಅವರ ಗ್ರಾಮ ಪಂಚಾಯತಿನಲ್ಲಿ ಅರ್ಜಿ ಹಾಕಿದ್ರೆ ಕೆಲಸ ಕೊಡ್ಲೇಬೇಕು. ಕಳ್ಳ ಬಿಲ್ ಮಾಡ್ತಾ ಇದ್ರು. ಕೆಲಸ ಕೊಡ್ಲೇಬೇಕು. 3 ದಿನ ರಾಂಗ್ ಜಾಬ್ ಮಾಡ್ತಾ ಇದ್ದೀರಾ. ಕೆಲಸ ನಾವು ಕೂಡ ಗಲಾಟೆ ಮಾಡೋದು ಬರ್ತದೆ. ಹೆಸರಿನಲ್ಲಿ ಗಂಡಸರ ಗಲಾಟೆ ಮಾಡಿ ಆಗ್ತದ? ನೀವೊಬ್ಬರಿಗೆ ಗಲಾಟೆ ಮಾಡೋದು ಬರೋದು, ಅಧ್ಯಕ್ಷ ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. 140 ಜನ ಇದ್ದೀವಿ ನಾವು. ಏನಿದು? ಏನಾದ್ರು ಅರ್ಥ ಇದೆಯಾ? ಈಗ ಏನ್ ಮತ್ತೆ ಮಾತಾಡ, ನಿಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ? ನಿಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಜನ ನಿಮ್ಗೆ 2 ಲಕ್ಷ ಜನ ಕಳಿಸಿದ್ರು. ಬಿಜೆಪಿ ನಿಮ್ ಕೇಳ್ಬೇಕಲ್ಲ ಬಿಜೆಪಿಗೆ ಕರ್ನಾಟಕದ ಜನ, ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. RSS ಅವರು ಇದು ಲೂಟಿ ಸರ್ಕಾರ. ವರ್ತನೆ ಎಲ್ಲರೂ ಲೂಟಿ ಮಾಡೋದು. ಹಳ್ಳಿಗಾಡಿರ್ತಕ್ಕಂಥ ದಲಿತರು, ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ, 17% ಪರಿಶಿಷ್ಟ ಜಾತಿ, 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಒಟ್ಟು 28% ಸಣ್ಣ ರೈತರಿದ್ದಾರೆ. ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಲೂಟಿ ಇದ್ದಾರೆ. ಮಾಡಕ್ಕಾದ್ರ. ಆದ್ರಿಂದ ಸಾಮಾಜಿಕ ಸಭಾಧ್ಯಕ್ಷರೇ, ದಾಖಲೆ ಇವರು ಇದೆ. ಭಾರತೀಯ ಜನತಾ ಪಕ್ಷದವರು ಗಲಾಟೆ ಮಾಡ್ತಾರಲ್ಲ, ಗ್ರಾಮೀಣ ಈ ಗಲಾಟೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು.
ಕರ್ನಾಟಕದ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು. ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಗುಲಾಮರು. ಸ್ವತಂತ್ರ ನಿರ್ದೇಶಕರ ನೇಮಕಾತಿ ಕೇಂದ್ರ ಸರ್ಕಾರದ ಗುಲಾಮರು. ಅವ್ರು ಹೇಳದಂತೆ ಕೇಳ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೂಲಕ ಅದರಿಂದ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಲೆಕ್ಕ ಪರಿಶೋಧನೆಯನ್ನು ವರ್ಷದಲ್ಲಿ 2 ಬಾರಿ ಮಾಡಲಾಗುತ್ತದೆ. ಈಗ ಬಡವರ ವಿರೋಧಿ ಈಗ ಸದನವನ್ನು ಬಡವರ ವಿರೋಧಿ 3 ಗಂಟೆ 45 ನಿಮಿಷಕ್ಕೆ ಪ್ರಾರಂಭಿಸಲಾಗುವುದು.